ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಜುನುಕ ಮಾಡೋದು ತೋರಿಸ್ತೀನಿ. ಮನ್ಯಾಗ ಏನು ಕಾಯಿಪಲ್ಯ ಇಲ್ಲದೆ ಇದ್ದಾಗ ಇಲ್ಲ ಯಾರ ನೆಂಟ್ರ ಸಡನ್ನಾಗಿ ಬಂದ್ರಂದ್ರೆ ಪಲ್ಯ ಸಾರು ಮಾಡ್ಕೋತ ಕೂಡು ಬದಲು ಒಂದು 10 ನಿಮಿಷದಾಗ ಇದನ್ನು ರೆಡಿ ಮಾಡಿದ್ರಿ ಅಂದ್ರೆ ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ಬೋದು. ಇದನ್ನು ಹೆಂಗೆ ಮಾಡೋದು ತೋರಿಸ್ತಾನೆ ನೋಡ್ರಿ. ಈಗ ಜುನುಕ ಮಾಡಕ್ಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಒಲಿ ಮೇಲೆ ಒಂದು ಬಾಳ್ಗಿ ಇಟ್ಕೊಂಡೇನಿ. ಬಾಳ್ಗಿ ಯಾಕೆ ತೊಗೊಂಡೇನಿ ಅಂದ್ರೆ ನನಗೆ ಹಿಟ್ಟು ತಿರುವಾಗ ಗಾಮ್ ಆಗಲಿ ಅಂಥೇಳಿ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ ಎಣ್ಣೆ ಹಾಕ್ಕೋತೇನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ. 8 ರಿಂದ 10 ಕರಿಬೇವ, ಅರ್ಧ ಹೆಚ್ಚಿದ ಉಳ್ಳಾಗಡ್ಡಿ, ಒಂದು ಸುಲಿದ ಜವಾರಿ ಬೆಳ್ಳುಳ್ಳಿ ಹಾಕ್ಕೋತೇನಿ. ಈ ಎಲ್ಲನೂ ಮಿಕ್ಸ್ ಮಾಡಿ ಚಂದಾಗ ಕರಿಬೇಕಿದೆ. ಇಲ್ಲಿ ನೀವು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ಈಗೆಲ್ಲ ಚಂದಾಗ ಕರ್ದೈತಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಹಸಿ ಖಾರ ಹಾಕ್ಕೋತೇನಿ. ಆಮೇಲೆ 1 ಚಿಟಿಕೆ ಅರಿಶಿನ ಹಾಕ್ಕೋತೇನಿ. ಈಗ ಇದಕ್ಕೆ ನಾ 1 ಬೌಲಷ್ಟು ಹುಣಸಿ ಹುಳಿ ಹಾಕ್ಕೋತೇನಿ. ನೀವು ಬೇಕಂದ್ರೆ ಟೊಮೆಟೊನೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೇನಿ. ಈಗ ಇಲ್ಲಿ ನಾವು ಹುಳಿ ಹಾಕ್ಕೊಂಡಿದ್ದಿಲ್ಲ, ಅದ್ರ ಸಲುವಾಗಿ ನಾ ಸ್ವಲ್ಪ ಬೆಲ್ಲ ಹಾಕ್ಕೋತೇನಿ. ಈ ಹುಳಿ ಉಪ್ಪ ಖಾರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೇನಿ. ಇದೆಲ್ಲ ಹಾಕಿದ ಮೇಲೆ ಈ ಹುಳಿ ಸ್ವಲ್ಪ ಕುದಿಯಾಕೆ ಬಿಡಬೇಕು. ನೋಡ್ರಿ, ಈಗ ಹುಳಿ ಕುದಿಯಾಕತೈತಿ. ಈಗ ಇದಕ್ಕೆ ನಾ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೋತೇನಿ. ಜುನುಕದ ಕ್ವಾಂಟಿಟಿ ತಕ್ಕಂಗೆ ಹಾಕೋರಿ. ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡಿ ಸ್ವಲ್ಪ ಹೆಸರು ಬರೋಂಗೆ ಕುದಿಸ್ಬೇಕು. ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಯಾಕಿಡ್ತೇನೆ ನಾ. ಈಗ ನೋಡ್ರಿ, ಇಲ್ಲೇ ನೀರು ಹೆಸರು ಬಂದಾವು. ಈಗ ಹೆಸರು ಬಂದ ನೀರಿನಾಗ ಏನು ಮಾಡ್ಬೇಕು, ಸ್ವಲ್ಪ ಕಡ್ಲಿ ಹಿಟ್ಟು ತೊಗೊಂಡು ಈ ರೀತಿ ಗಂಟು ಆಗ್ಲಾರ್ದಂಗೆ ಸಣ್ಣ ಉರಿ ಒಳಗೆ ತಿರ್ಕೋತ ಹೋಗ್ಬೇಕು. ಎಲ್ಲರ ಗಂಟು ಕಂಡ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತ ಹೋಗ್ರಿ. ಸಣ್ಣಗೆ ಹಿಟ್ಟು ಹಾಕೋತ ಹೋಗ್ರಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಲ್ಲ ಆ ಕನ್ಸಿಸ್ಟೆನ್ಸಿಗೆ ತಿರ್ಕೋರಿ. ನೋಡ್ರಿ, ನಾ ಮೀಡಿಯಮ್ ತಿರ್ಕೊಂಡೇನಿ. ಇತ್ತ ಅನ್ನಕ್ಕೂ ಆಗಬೇಕು ಮತ್ತು ಚಪಾತಿ ರೊಟ್ಟಿಗೂ ಆಗಬೇಕು ಅಂಥೇಳಿ. ಈಗ ಇದನ್ನು ಬಾಯಿ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಬೇಕು. ನಡ್ನಡ್ಕ ಸ್ವಲ್ಪ ಹಿಂಗೆ ಬಾಯಿ ತೆಗೆದು ಕಟ್ಟಾಡ್ಸ್ಕೋತ ಇರ್ರಿ. ಯಾಕಂತಂದ್ರೆ ಅದು ತಳ ಹತ್ಕೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಮತ್ತು ಮುಚ್ಚಿ ಚಂದಾಗ ಕುದಿಸೀನಿ. ಈಗ ನೋಡ್ರಿ, ಕಡ್ಲಿ ಹಿಟ್ಟ ಎಣ್ಣೆ ಬಿಡಾತಂದ್ರೆ ಜುನುಕ ರೆಡಿ ಆಗೈತಿ. ಈಗ ಒಲಿ ಆಫ್ ಮಾಡ್ಕೊರಿ. ರುಚಿಕರವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಜುನುಕ ರೆಡಿ ಆಗೈತಿ. ಇದನ್ನು ಈ ಚಳಿಗಾಲ ಮಳೆಗಾಲದಾಗ ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ಚಪಾತಿ ಇಲ್ಲ ರೊಟ್ಟಿ ಜೋಡಿ ತಿಂದ್ರಿ ಅಂದ್ರೆ ಮಸ್ತ್ ಹತ್ತತಿ. ಇದನ್ನು ನೀವು 10 ನಿಮಿಷನ್ಯಾಗ ರೆಡಿ ಮಾಡಬಹುದು. ಈ ರೆಸಿಪಿ ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ.